ನೆಕ್ಸ್ಟ್ ಟಾಪಿಕ್ ಬಂದು ಡಿಸ್ಟಿಂಕ್. ಡಿಸ್ಟಿಂಕ್ ಕೀವರ್ಡ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ MySQL ಅಲ್ಲಿ ಅಂದರೆ ಡೂಪ್ಲಿಕೇಟ್ ವ್ಯಾಲ್ಯೂನ ಕಾಲಮಿಂದ ರಿಮೂವ್ ಮಾಡೋಕ್ಕೆ. ಅಂದರೆ ಇವಾಗ ನಾವು ಟೇಬಲಲ್ಲಿರೋ ರೆಕಾರ್ಡ್ ಎಲ್ಲ ಡಿಸ್ಪ್ಲೇ ಮಾಡಿದಾಗ ಸಮ್ ರೆಕಾರ್ಡ್ಸು ಡೂಪ್ಲಿಕೇಟ್ ರೆಕಾರ್ಡ್ ಇರುತ್ತೆ. ಆ ಡೂಪ್ಲಿಕೇಟ್ ರೆಕಾರ್ಡ್ನ ರಿಮೂವ್ ಮಾಡೋಕ್ಕೆ ನಾವು ಡಿಸ್ಟಿಂಕ್ ಕೀವರ್ಡ್ನ ಯೂಸ್ ಮಾಡ್ತೀವಿ. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸೆಲೆಕ್ಟ್ ಕ್ಲಾಸ್ ಒಳಗಡೆ ಯೂಸ್ ಮಾಡ್ತೀವಿ ನಾವು. ಇವಾಗ ನೋಡೋಣ, ನಮ್ಮ ಟೇಬಲಲ್ಲಿ ಈಗ ಡಿಪಾರ್ಟ್ಮೆಂಟ್ IT, HR, IT ಸೇಲ್ಸ್, HR, IT ಅಂತ ಎಲ್ಲ ಐತೆ. ಇವಾಗ ನಾನು ಡಿಪಾರ್ಟ್ಮೆಂಟ್ ಕಾಲಮ್ನ ನಾನು ಪ್ರಿಂಟ್ ಮಾಡಿದಾಗ ಎಲ್ಲ ರೆಕಾರ್ಡು ಡಿಸ್ಪ್ಲೇ ಆಗ್ತಾ ಇರ್ತದೆ. IT, HR ರಿಪೀಟ್ ಆಗ್ತಾ ಇರುತ್ತೆ ವ್ಯಾಲ್ಯೂ. ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಡಿಸ್ಟಿಂಕ್ ಕೀವರ್ಡ್ನ ಯೂಸ್ ಮಾಡ್ತೀವಿ. ಇವಾಗ ಎಕ್ಸಾಂಪಲ್ ನೋಡೋದಾ, ಕ್ವೆರಿ ಬರೆಯೋದ ಒಂದು ಸೆಲೆಕ್ಟ್ ಡಿಪಾರ್ಟ್ಮೆಂಟ್ ಕಾಲಮ್ನ ಪ್ರಿಂಟ್ ಮಾಡೋಕ್ಕೆ ಏನು ಮಾಡ್ತೀವಿ, ಡಿಪಾರ್ಟ್ಮೆಂಟ್ ಫ್ರಮ್ EMP. ನೋಡ್ಬೋದು ಈಗ IT, HR ಅಂದರೆ ವ್ಯಾಲ್ಯೂ ರಿಪೀಟ್ ಆಯ್ತೈತೆ, ಡೂಪ್ಲಿಕೇಟ್ ರೆಕಾರ್ಡ್ ಬರ್ತೈತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಾವು ಡಿಸ್ಟಿಂಕ್ ಕೀವರ್ಡ್ನ ಯೂಸ್ ಮಾಡ್ತೀವಿ. ಅದನ್ನು ಯಾವ ರೀತಿ ಬರೆಯೋದು ಅಂದರೆ ಸೆಲೆಕ್ಟ್, ಇಲ್ಲಿ ಡಿಸ್ಟಿಂಕ್ ಅಂತ ಬರೀಬೇಕು ಕೀವರ್ಡು, ಡಿಸ್ಟಿಂಕ್, ಮತ್ತು ಯಾವ ಕಾಲಮು ಅಂತ ಸ್ಪೆಸಿಫೈ ಮಾಡಬೇಕು, ಫ್ರಮ್ EMP. ಇವಾಗ ನೋಡ್ಬೋದು ಫಸ್ಟ್ ಏನಾಯ್ತಿತ್ತು, IT ಅಂತ ರೆಕಾರ್ಡು ರಿಪೀಟ್ ಬರ್ತಿತ್ತು, HR ಅನ್ನೋದು ರಿಪೀಟ್ ಆಯ್ತಿತ್ತು. ಆದರೆ ಡಿಸ್ಟಿಂಕ್ ಕೀವರ್ಡ್ ಯೂಸ್ ಮಾಡಿದ್ಮೇಲೆ ಯೂನಿಕ್ ರೆಕಾರ್ಡ್ಸ್ ಒಂದ್ಸಲ ಅಷ್ಟೇ ರೆಕಾರ್ಡ್ ಡಿಸ್ಪ್ಲೇ ಆಗುತ್ತೆ, ಮಲ್ಟಿಪಲ್ ಟೈಮು ರಿಪೀಟ್ ಆಗೋದಿಲ್ಲ ಡಿಸ್ಟಿಂಕ್ ಕೀವರ್ಡನ್ನ. ಅದೇ ಸಪೋಸ್ ನಾವು ಎಲ್ಲ ಕಾಲಮ್ಗೂ ಯೂಸ್ ಮಾಡಬೇಕು ಅಂದಾಗ ಸ್ಟಾರ್ ಕೊಟ್ಟರೆ ಎಲ್ಲ ಕಾಲಮ್ ಬರುತ್ತಲ್ಲ, ಸ್ಟಾರ್ಗಿಂತ ಮುಂಚೆ ಸೆಲೆಕ್ಟ್ ಸ್ಟಾರ್ ಫ್ರಮ್ EMP, ಅದರಿಂದ ಸ್ಟಾರ್ಗಿಂತ ಮುಂಚೆನೇ ಡಿಸ್ಟಿಂಕ್ ಕೀವರ್ಡ್ನ ಯೂಸ್ ಮಾಡ್ತೀವಿ. ಇವಾಗ ನೋಡ್ಬೋದು ಸೆಲೆಕ್ಟ್ ಡಿಸ್ಟಿಂಕ್ ಸ್ಟಾರ್ ಫ್ರಮ್ EMP. ನೋಡ್ಬೋದು 7 ರೆಕಾರ್ಡು ಡಿಸ್ಪ್ಲೇ ಆಯ್ತೈತೆ. ಏನಕ್ಕೆ ಅಂದರೆ ಇದು ಕಾಂಬಿನೇಷನ್ ಆಗಿ ವರ್ಕ್ ಮಾಡುತ್ತೆ. ನಂದು EMP ID ಆಯ್ತಲ್ಲ, ಅದು ಎಲ್ಲರಿಗೂ ಯೂನಿಕ್ ಐತೆ, ಮತ್ತು ನೇಮು ಕೂಡ ಯಾರ್ದು ರಿಪೀಟ್ ಆಗಿಲ್ಲ. ಅದಕ್ಕೆ ಯಾವುದ್ರಲ್ಲೂ ಡೂಪ್ಲಿಕೇಟ್ ರೆಕಾರ್ಡ್ ಇಲ್ಲದೆ ಇರೋದಕ್ಕೆ ಎಲ್ಲ ರೆಕಾರ್ಡು ಡಿಸ್ಪ್ಲೇ ಆಯ್ತೈತೆ. ಇನ್ ಕೇಸ್ ಡೂಪ್ಲಿಕೇಟ್ ರೆಕಾರ್ಡ್ ಇತ್ತು ಅಂದರೆ ಅದು ಡಿಸ್ಪ್ಲೇ ಆಗೋದಿಲ್ಲ. ಸಪೋಸ್ ಇವಾಗ ನೋಡಿ ಮ್ಯಾನೇಜರ್ ID 335 ನಲ್, ಇದು ಅದೇ ರಿಪೀಟ್ ಆಗ್ತೈತೆ. ಅದನ್ನು ನಾವು ಡೂಪ್ಲಿಕೇಟ್ ವ್ಯಾಲ್ಯೂನ ಕಾಲಮಿಂದ ರಿಮೂವ್ ಮಾಡೋ ಅಂದರೆ ಡಿಸ್ಟಿಂಕ್ ಕೀವರ್ಡ್ನ ಯೂಸ್ ಮಾಡೋದು. ಯಾವ ರೀತಿ ಅಂದಾಗ ಸೆಲೆಕ್ಟ್ ಡಿಸ್ಟಿಂಕ್ ಮ್ಯಾನೇಜರ್ ID ಫ್ರಮ್ EMP. ನೋಡ್ಬೋದು ನಾನು ಅದೇ ಸೆಲೆಕ್ಟ್ ಮ್ಯಾನೇಜರ್ ID ಫ್ರಮ್ EMP ಅಂತ ಕೊಟ್ಟರೆ ಎಲ್ಲ ವ್ಯಾಲ್ಯೂ ಬರ್ತಾ ಇರುತ್ತೆ. ಅದೇ ಡೂಪ್ಲಿಕೇಟ್ ವ್ಯಾಲ್ಯೂ ರಿಮೂವ್ ಮಾಡುವಂತಂದಾಗ ಡಿಸ್ಟಿಂಕ್ ಕೀವರ್ಡ್ನ ಯೂಸ್ ಮಾಡಿದ್ರೆ ಆ ಡೂಪ್ಲಿಕೇಟ್ ವ್ಯಾಲ್ಯೂ ಎಲ್ಲ ರಿಮೂವ್ ಆಗುತ್ತೆ, ಓನ್ಲಿ ಯೂನಿಕ್ ರೆಕಾರ್ಡ್ಸ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಇದು ಬಂದು ಡಿಸ್ಟಿಂಕ್ ಕೀವರ್ಡ್ಸು.